ಕರ್ನಾಟಕದ ನಾಯಕರಿಗೆ ಮಾತ್ರ ಯಾಕೆ ಈ ಕಸದ ಪುಟ್ಟಿ ಟ್ರೀಟ್ಮೆಂಟು? ಅಲ್ಲ ಗುರು, ಮೊನ್ನೆ ತಾನೇ ಯಡಿಯೂರಪ್ಪನ ಸನ್ಮಾನ ಸಮಾರಂಭದ ಒಂದು ಸಣ್ಣ ತುಣುಕು ನೋಡಿದೆ. ಯಡಿಯೂರಪ್ಪನವರು ವಯಸ್ಸಲ್ಲಿ ಹಿರಿಯರು, ಅವರು ಹೋಗಿ ಅಮಿತ್ ಶಾ ಕಾಲಿಗೆ ಬೀಳಕ್ಕೆ ಹೋಗೋರೆ, ಅಮಿತ್ ಶಾ ಬೇಡ ಅಂತ ತಬ್ಕೊಂಡವ್ರೆ. ಅಸ್ಲಿಗೆ ಹೇಳಬೇಕು ಅಂದರೆ BJPನ ಬೆಳೆಸಿ ಕಟ್ಟಿಸಿದ್ದು ಯಡಿಯೂರಪ್ಪನೇ, ಬೇರೆ ಇನ್ಯಾರೂ ಇಲ್ಲ. 2009ರಿಂದ 2019ವರೆಗೂ BJP ತಗೊಂಡಿರೋ ಸೀಟು, BJP ತಗೊಂಡಿರೋ ವೋಟ್ ಶೇರ್ಗೆ ಯಡಿಯೂರಪ್ಪ ಊರಿಂದ ಊರು ಸುತ್ತಾಡಿದ್ದಾರೆ. ಅವರು ಭ್ರಷ್ಟರೋ ಅಲ್ವೋ ಅನ್ನೋದು ಆಮೇಲೆ ಮಾತಾಡೋಣ. ಬಟ್ ಅವ್ರಿಗೆ ಡಸ್ಟ್ಬಿನ್ ಟ್ರೀಟ್ಮೆಂಟ್ ಕೊಟ್ಟರು. 2023ನಲ್ಲಿ ನಿಮಗೆ 75 ವರ್ಷ ತುಂಬಿದೆ ಸ್ವಾಮಿ, ಇಳಿರಿ ಅಂತ ಇಳಿಸ್ಬಿಟ್ರು. ಕಾಂಗ್ರೆಸ್ ಅವ್ರು ಏನೂ ಕಮ್ಮಿ ಇಲ್ಲ. ಸಣ್ಣ ಪುಟ್ಟ ಜಗಳ ಆದರೂ ಅವರು ಹೈಕಮಾಂಡ್ಗೆ ಹೋಗಬೇಕು, ಹೈಕಮಾಂಡಿಂದ ಆದೇಶ ಪಡ್ಕೋಬೇಕು. ಯಾಕೆ ನಾವೆಲ್ಲ ಸಗಣಿ ತಿಕ್ಕಾಕ ಓಟ್ ಹಾಕಿದ್ದು ಸಿದ್ದರಾಮಯ್ಯಂಗೆ, DK ಶಿವಕುಮಾರ್ಗೆ. ಇವೆಲ್ಲ ಕನ್ನಡಿಗರ ಯಾವ ಪೂರ್ವಜನ್ಮದ ಶಾಪನೋ ಏನೋ ಯಾವನಿಗೆ ಗೊತ್ತುಗಳು. ಇದಕ್ಕೆಲ್ಲ ನಾವೇ ಕಾರಣ, ಕನ್ನಡಿಗರೇ ಕಾರಣ. ನಾವು ರಾಷ್ಟ್ರೀಯ ಪಕ್ಷದ ನಾಯಕರ ಎದೆಗೆ ಜಾಡಿಸುವದ್ದು ನೀಟ್ ಎಕ್ಸಾಮ್ ಬಗ್ಗೆ, ಕನ್ನಡದಲ್ಲಿ ಯಾಕೆ ನಮಗೆ ಸೇವೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ, ಕನ್ನಡದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ಅಂತ ಕೇಳೋವ್ರ ಬಗ್ಗೆ, ಇವರೆಲ್ಲ ಹಿಂಗೆ ನಮ್ಮ ಜೊತೆ ಆಟ ಆಡ್ತಾ ಇರ್ತಾರೆ. ನಾವೆಲ್ಲ ಈ ಪಕ್ಕದ ತಮಿಳುನಾಡುವಿಂದ ಕಲಿಯೋದು ಬೇಜಾನಿದೆ ಗುರು. ಇರಲಿ, ಎಲ್ಲ ಗೊಂದಲಗಳ ನಡುವೆಯೂ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು.